ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೊನೆಗೆ ಸಂಸಾರದಲ್ಲಿಯೇ ನೆಮ್ಮದಿಯೇ ಇರೋದು. ಈ ಸ್ಟೋರಿ ಪೂರ್ತಿ ಕೇಳಿದರೆ ಮಾತ್ರ ಅರ್ಥವಾಗುತ್ತೆ. ನಿಮಗೆ ಸಮಯ ಕೊಟ್ಟು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಕೆಲವೊಂದು ಲಕ್ಷಣಗಳನ್ನು ನೀವಾಗಿಯೇ ತೋರಿಸದೇ ಇರಬಹುದು. ಯಾವುದೇ ರೀತಿಯ ಸಂಬಂಧವಾಗಲಿ, ಅದು ನಾನಾ ರೀತಿಯಿಂದ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವುದು. ಅದರಲ್ಲೂ ತುಂಬ ಹತ್ತಿರದ ಸಂಬಂಧವಾಗಿರುವಂತಹ ಪ್ರೇಮ ಸಂಬಂಧ ಮತ್ತು ವೈವಾಹಿಕ ಸಂಬಂಧದಿಂದ ನಮ್ಮ ಸಂಪೂರ್ಣ ಜೀವನವು ನಿಂತಿರುವುದು. ಸಂಬಂಧವು ಸರಿಯಾಗಿ ಇಲ್ಲದೆ ಇದ್ದರೆ ಅದು ವಿವಿಧ ರೀತಿಯಿಂದ ಜೀವನದ ಮೇಲೆ ಪರಿಣಾಮ ಬೀರುವುದು. ಅದರಲ್ಲೂ ಒತ್ತಡವು ಅತಿಯಾಗಿದ್ದರೆ ಅದರಲ್ಲಿ ವೈವಾಹಿಕ ಜೀವನದ ಮೇಲೆ ಸಮಸ್ಯೆಗಳನ್ನು ಉಂಟಾಗಬಹುದು ಹಾಗೂ ಇದರಿಂದ ಮಾನಸಿಕ ನೆಮ್ಮದಿಯ ಹಾಳಾಗಬಹುದು. ಕೇವಲ ಒತ್ತಡ ಮಾತ್ರವಲ್ಲದೆ ಇತರ ಕೆಲವು ವಿಚಾರಗಳು ಕೂಡ ಮಾನಸಿಕ ನೆಮ್ಮದಿ ಕೆಡಿಸುವುದು. ಇದನ್ನು ಹೇಗೆ ನಿವಾರಣೆ ಮಾಡುವುದು ಎಂದು ನಾವಿಲ್ಲಿ ಹೇಳ್ತೀನಿ, ನೀವು ಕೇಳಿ ಅಷ್ಟೇ. ಯಾಕೆಂದರೆ ಕೋಪದ ಕೈಯಲ್ಲಿ ಸಂಬಂಧವನ್ನು ಕೊಟ್ಟರೆ ಅದು ನಿರ್ನಾಮವಾಗುವುದು ಖಚಿತ. ಹೀಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಮುಂದುವರಿಯಲು ಕಲಿಯಬೇಕು. ಮಾನಸಿಕ ನೆಮ್ಮದಿಯ ಮೇಲೆ ಸಮಸ್ಯೆಯು ಆಗುತ್ತಿಲ್ಲದೆ ಎನ್ನುವುದಕ್ಕೆ ಕೆಲವು ಸೂಚನೆಗಳು ನಾನು ಹೇಳಲಾಗಿದೆ. ಖಿನ್ನತೆಯ ಭಾವನೆ. ಸಂಬಂಧದ ಗುಣಮಟ್ಟವು ಕಳಪೆಯಾಗಿ ಇರುವುದು ಖಿನ್ನತೆಯ ಲಕ್ಷಣಗಳು ಎಂದು ಕೆಲವೊಂದು ಅಧ್ಯಯನಗಳು ಹೇಳಿವೆ. ತುಂಬ ಬೈಯುವ ಜಗಳವಾಡುವಂತಹ ಸಂಬಂಧದಲ್ಲಿ ಇರುವ ಜನರು ತುಂಬ ಖಿನ್ನತೆಗೆ ಒಳಗಾಗಿರುವವ ಎಂದು ಅಧ್ಯಯನಗಳು ಹೇಳಿವೆ. ಇದರಿಂದ ಕೆಲವರಿಗೆ ಆತ್ಮಹತ್ಯೆ ಭಾವನೆಗಳು ಬರುವುದು. ದೈಹಿಕವಾಗಿ ಉತ್ತಮ ಪ್ರದರ್ಶನ ನೀಡದೇ ಇರುವುದು. ದೈಹಿಕ ಮತ್ತು ಮಾನಸಿಕ ಸಂಬಂಧವು ಯಾವಾಗಲೂ ಸಂಪರ್ಕದಲ್ಲಿ ಇರುವುದು. ಅಪಧಮನಿ, ಪ್ರತಿರೋಧಕ ನರವಸ್ಥೆ ಮತ್ತು ಇತರ ಕೆಲವೊಂದು ದೈಹಿಕ ಸಮಸ್ಯೆಗಳಿಂದ ಸಂಬಂಧವು ನೇರ ಸಂಪರ್ಕ ಹೊಂದಿದೆ. ಅನಾರೋಗ್ಯಕಾರಿ ಸಂಬಂಧಿದಾಗಿ ಆತಂಕ ಅಥವಾ ಖಿನ್ನತೆಯ ಉಂಟಾಗಬಹುದು. ಅದೇ ರೀತಿಯಾಗಿ ತಲೆನೋವು, ನಿದ್ರಾಹೀನತೆ ಅಥವಾ ಸ್ನಾಯುಗಳ ನೋವು ಕಂಡುಬರುವುದು. ಅನಾರೋಗ್ಯಕರ ಅಭ್ಯಾಸಗಳು. ನೀವು ಸಂಬಂಧದಲ್ಲಿ ತುಂಬ ಒತ್ತಡದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅತಿಯಾಗಿ ಕೂದಲುಗಳನ್ನು ಕೀಳುವುದು, ಟಿವಿ ವೀಕ್ಷಣೆ, ಅತಿಯಾದ ನಿದ್ರೆ ಇತ್ಯಾದಿಗಳನ್ನು ಮಾಡುತ್ತಿದ್ದರೆ ಇವುಗಳು ಮಾನಸಿಕ ಸಮಸ್ಯೆಯ ಲಕ್ಷಣಗಳು. ನಿಮ್ಮ ಬಗ್ಗೆ ಆತ್ಮವಿಶ್ವಾಸದ ಕಂದಿರುವುದು. ನಿಮ್ಮ ಬಗ್ಗೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿರುವುದು ಹಾಗೂ ಯಾವುದೇ ಆಸಕ್ತಿ ಹೊಂದದೇ ಇರುವುದು. ಇದಕ್ಕಾಗಿ ನೀವು ಸಂಗಾತಿಯನ್ನು ದೂರ ಇರಬಹುದು. ನಿಮ್ಮ ಬಗ್ಗೆ ತುಂಬ ಆಪ್ತರು ಆತ್ಮವಿಶ್ವಾಸ ಕಳೆದುಕೊಂಡರೆ ಆಗ ನಿಮಗೆ ಕೂಡ ಅದೇ ಭಾವನೆ ಮೂಡುವುದು. ಆತ ಎದ್ದು ಹೋದ ಕೂಡಲೇ ಆರಾಮ. ಸಂಗಾತಿಯು ಆ ಜಾಗವನ್ನು ಬಿಟ್ಟು ಹೋಗಲಿ ಎಂದು ನೀವು ಭಾವಿಸುತ್ತಿರಬಹುದು ಮತ್ತು ಅವರು ಬಿಟ್ಟು ಹೋದ ಕೂಡಲೇ ನಿಮಗೆ ತುಂಬ ಸಂತೋಷವಾಗಬಹುದು. ಸಂಗಾತಿಯಿಂದಾಗಿ ನಿಮ್ಮಲ್ಲಿ ಒತ್ತಡವು ಉಂಟಾಗುತ್ತಿದ್ದರೆ ಎಂದು ಹೇಳಬಹುದು. ಯಾವುದೇ ರೀತಿಯಲ್ಲಿ ನೀವು ಫೋರ್ಸ್ ಆಗಿ ಸಂಸಾರ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಸಂಸಾರ ಅನ್ನೋದು 1-2 ದಿನ ಅಲ್ಲ. ಅರ್ಥ ಮಾಡಿಕೊಂಡ್ರೆ ನೀವು ಜೀವನ ಪೂರ್ತಿ ಒಬ್ಬರಿಗೆ ಬಿಟ್ಟು ಒಬ್ಬರು ಅರ್ಥ ಮಾಡಿಕೊಂಡು ಮುಂದೆ ಸಾಗಿಸುವುದೇ ಜೀವನ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.